ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡುವುದರ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಈಗಾಗಲೇ ಸಿಡಿದೆದ್ದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಕೂಡಲೇ ಸರ್ಕಾರ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಬೇಕು, ತೆರವು ಕಾರ್ಯವನ್ನು ನಿಲ್ಲಿಸಬೇಕು ಅಂತ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನಾ ನಿರತರಾಗಿ ಎಲ್ಲರೂ ಆಗ್ರಹ ಮಾಡೋ ಕೆಲಸ ಮಾಡಿದ್ರು. ಅಲ್ಲದೆ ನಾವು 25 ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ, ಆದರೆ ಈಗ ನಾವು ಕಣ್ಣೀರು ಹಾಕುವಂತೆ ಮಾಡಿಬಿಟ್ರು, ಅವರದ್ದೇ ಸರ್ಕಾರ ರಾಜ್ಯದಲ್ಲಿರೋದು ಅಂತ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಇನ್ನು ಸ್ಥಳಕ್ಕೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತ ಮಹೇಶ್ವರ ರಾವ್ ಅವರು ಬಂದು ಅವರ ಸಮಸ್ಯೆಯನ್ನ ಆಲಿಸಿ ತಾತ್ಕಾಲಿಕವಾಗಿ ಒತ್ತುವರಿ ಮಾಡುವ ಕೆಲಸವನ್ನ ನಾವು ನಿಲ್ಲಿಸ್ತೀವಿ ಅಂತ ಒಂದು ಮೌಖಿಕ ಭರವಸೆಯನ್ನ ಕೊಡೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಆಲಿಸೋಣ. ಇವತ್ತು ಸರ್ಕಾರಗಳು ಹೇಳ್ತಾರೆ ರೈತರು ಬೆನ್ನೆಲ್ಬು ಅಂತ ಬಡ್ಕೊಂಡು ಸಾಯ್ತಾರಲ್ಲ. ಸರ್ಕಾರಗಳು ಬಂದ್ರೆ ರೈತರು ಬೆಳೆದಂತ ಬೆಳೆನ ಸೇಲ್ ಮಾಡೋರು ಯಾರು? ರಸ್ತೆ ಬದಿಯ ಯುವಕರು ಯುವತಿಯರು ಎಲ್ಲ ಸೇಲ್ ಮಾಡೋದು. ದೊಡ್ಡ ದೊಡ್ಡ ಮಾಲ್ನವ್ರು ಬರ್ತಾರೆ, ಅವ್ರಿಗೆಲ್ಲ GST ಜಡಿತಿದಿರಿ. ನಾವು ರೋಡ್ ಸೈಡ್ ಅಲ್ಲಿ ಮಾರ್ತೀವಿ, ನಾವೇನು GST ತಗೋತೀವ? ಎಷ್ಟು ಕಮ್ಮಿ ಬೆಲೆಯಲ್ಲಿ ರೈತರಿಗೆ ಎಡ್ಕಂತ ಬೆಲೆಯಲ್ಲಿ ನಾವು ಅಲ್ಲಿ ಕೊಳ್ತೋಯ್ತಾ ಇರೋ ಬೆಳೆ ಎತ್ಕೊ ಬಂದು ನಾವು ನೀಟಾಗಿ ಕ್ಲೀನ್ ಮಾಡಿ ಮಾರೋರು ನಾವು. ಇವ್ರು ನಮ್ಮನ್ನ ಕ್ಲೀನ್ ಮಾಡಕ್ ಬಂದವ್ರೆ. ಫಸ್ಟ್ ಇವ್ರು ಸರ್ಕಾರಗಳು ಕ್ಲೀನ್ ಆದ್ರೆ ಇಡೀ ದೇಶ ಉದ್ಧಾರ ಆಯ್ತದೆ. ಇವಾಗ ನೀವು ಏಕಾಏಕಿ ಬಂದು ಎತ್ಸಿದೀರಾ ಅಲ್ವಾ? ಎತ್ಸಿದ್ಮೇಲೆ ಒಂದು ದಿನಕ್ಕಾದ್ರೂ ನಿಮ್ಗೆ ಏನ್ ತೊಂದ್ರೆ ಆಗ್ತಾ ಇದೆ, ಏನಾದ್ರೂ ಪ್ರಾಬ್ಲಮ್ ಇದ್ಯಾ, ಏನಾಯ್ತು, ದಿನದ ಊಟದ ಗತೆ ಏನು ನಿಮ್ದು, ಹೆಂಗೆ ಲೋನ್ ತೀರಿಸ್ತಾ ಇದ್ದೀರಾ, ಯಾರಾದ್ರೂ ಒಂದು ದಿನಕ್ಕಾದ್ರೂ ಬಂದ್ ಕೇಳಿದ್ರ? ಕೇಳಲಿಲ್ಲ ಅವರು. ಅದೇ ನೀವು ರಾತ್ರಿ ಎದ್ದೋಗ್ತೀರಾ, ಮೋರಿಲ್ ನೀರ್ ಕಟ್ಕೊಳ್ಳುತ್ತಾ, ಮಳೆ ಸ್ಟಾರ್ಟ್ ಆಗುತ್ತೆ, ಯಾವ ಮೋರಿ ಇಲ್ಲಿ ಎಲ್ಲಿ ಕಟ್ಕೊಳ್ಳುತ್ತೆ, ಯಾವ್ದ್ ನಾವ್ ವ್ಯವಸ್ಥೆ ಮಾಡ್ಬೇಕು, ಯಾವ ಮೋರಿ ಕ್ಲೀನ್ ಮಾಡಿಸ್ಬೇಕಂತ ಮಧ್ಯರಾತ್ರಿ ಎಲ್ರು ಮಲಗದ ಮೇಲೆ ಯಾರು ರೋಡಲ್ಲಿ ಇಲ್ದೇ ಇದ್ದಾಗ ಹೋಗಿ ಅದನ್ನ ಸರ್ವೆ ಮಾಡ್ತೀರಾ. ನೀವು ಮೋರಿ ಬಗ್ಗೆ ಕೊಡೋಂತ ಇಂಟ್ರೆಸ್ಟ್ ಕ್ಲೀನ್ ಮಾಡ್ಸೋದಿಕ್ಕೆ ನಮ್ ಬಗ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು? ನಮ್ದು ಹಂಗಾದ್ರೆ ಬದುಕಲ್ವಾ, ನಮ್ ಜೀವನ ಅಲ್ವಾ? ನೀವು ಅಷ್ಟಿದ್ರು ಏನು ಕೇಳಿ, ಸೆಂಟ್ರಲ್ ಗೌರ್ಮೆಂಟ್ ನ ಕೇಳಿ, ಏನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಏನು ಕೊಟ್ಟಿದ್ದೀರಾ ಸಬ್ಸಿಡರಿನಲ್ಲಿ ಅಂತ. ನಿಮ್ಗೆ ಅಷ್ಟೊಂದು ಯೋಗ್ಯತೆ ಧೈರ್ಯ ಅನ್ನೋದಿದ್ರೆ ಅವ್ರನ್ನ ನೀವು ಕ್ವಶನ್ ಮಾಡಿ. ಅವ್ರು ನಮ್ಗೆ ಲೋನ್ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಕೆಲವು ಸ್ಕೀಮ್ಗಳಿದಾವೆ, ಎಂತ ಕೊಟ್ರು ಹಂಗಾರ ಅವ್ರು ಸಪೋರ್ಟ್ ಮಾಡ್ತಾ ಇರೋದು? ಸರಿ, ನೀವ್ ಹೇಳ್ತೀರಾ ಮೇನ್ ರೋಡ್ ಬಿಟ್ಟು ಪಕ್ಕದ ಬೀದಿಲ್ ಹೋಗಿ ಅಂತ. ಆಯ್ತು, ಹಾಗಾದ್ರೆ ನಿಮ್ಮಲ್ಲೇ ಕೆಲವೊಂದಷ್ಟು ಪೊಲಿಟಿಷಿಯನ್ಸ್ ನಿಮ್ಮ ಸ್ವಂತ ಊರುಗಳಲ್ಲೇ ಮಾಲ್ ಕಟ್ಕೋಬಹುದಾಗಿತ್ತು, ಹಾಸ್ಪಿಟಲ್ಸ್ ಕಟ್ಬೋದಾಗಿತ್ತು, ಸ್ಕೂಲ್ ಕಟ್ಸ್ಬೋದಾಗಿತ್ತು. ನಿಮಗೆ ಬೆಂಗಳೂರು ಅನ್ನೋದು ಯಾಕೆ ಬೇಕಾಗಿತ್ತು ಹೇಳಿ? ಬೆಂಗಳೂರು ಅನ್ನೋದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ನಿಮ್ಗೆ, ನೀವು ಕಟ್ಸಿದ್ರೆ. ಇಲ್ಲಿ ನಮಗೂ ಹಾಗೇನೆ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು, ಲೊಕೇಶನ್ ನೋಡ್ತೀವಿ, ಪ್ರೈಮರಿ ಲೊಕೇಶನ್, ಸೆಕೆಂಡರಿ ಲೊಕೇಶನ್ ಅಂತ. ನಾನ್ ಪ್ರೈಮರಿ ಲೊಕೇಶನ್ ನೋಡ್ಕೊಂಡು ಮಾಡಿದೀನಿ. ಸೆಕೆಂಡರಿ ಲೊಕೇಶನ್ಗೆ ಪಬ್ಲಿಕ್ ಕೂಡ ಬರಲ್ಲ ನಿಮ್ಗೆ ವ್ಯಾಪಾರ ಮಾಡೋದಿಕ್ಕೆ. ಆಯ್ತಾ? ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ. ನಾವೆಲ್ಲ ಡಿಗ್ರಿ ಹೋಲ್ಡರ್ಸ್, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ನಾವ್ ಎಷ್ಟು ರಿಸಲ್ಟ್ ನ ಹೋಲ್ಡ್ ಮಾಡಿದೀವಿ ಗೌರ್ಮೆಂಟ್ ಕಡೆಯಿಂದ, ಎಷ್ಟು ಪೇಪರ್ ಲೀಕ್ ಆಗಿದೆ ನಿಮ್ಮ ಸರ್ಕಾರ ಬಂದ ಮೇಲೆ, ಅದು ನಿಮ್ ಗಮನಕ್ಕಿಲ್ಲ. ಇದೆಲ್ಲ ನೋಡಿ ಚಿಕ್ಕದ್ರಿಂದ ಏನಾದ್ರೂ ಒಂದು ಸ್ಟಾರ್ಟ್ ಮಾಡೋಣ ನಾವು ಅಂತಾನೆ ಬಂದು ರೋಡಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲ ಅಣ್ಣ, ನಮ್ಗೆ ಯಾವ ರೀತಿ ನೀವು ಸರ್ಕಾರದಿಂದ ನಮಗ್ ಕೊಟ್ರಿ? ಇದನ್ನ ಸಾಲ ಕೊಡ್ಬಾರ್ದಾಯ್ತು, ಕಾರ್ಡ್ ಕೊಡ್ಬಾರ್ದಾಯ್ತು, ಓಟ್ ಹಾಕಿಸ್ಕೋಬಾರ್ದಾಗಿತ್ತು. ಎಲ್ಲಾ ಬಿದ್ದವ್ರನ್ನೆಲ್ಲಾನು ನಮ್ ಕರ್ಕೊಂಡ್ ಬಂದು ಇವತ್ತು ಮಾಡಿ, ಇವತ್ತು ನಮ್ ಜೀವನಾಂಶಕ್ಕೆ ಒಂದು ದಾರಿ ಮಾಡ್ಕೊಂಡಿದೀವಿ. ಅದ್ರಲ್ಲೂ ನೀವು ಇದನ್ನ ಕಿತ್ಕೊಂಡು ಯಾರು ತೀರಿಸ್ತಾರೆ? ಈಗ ಮಾಡ್ಕೊಂಡಿರೋ ಸಾಲಕ್ಕೆಲ್ಲ ಯಾರು ಹೊಣೆ? ಈಗ ಗಂಡ ಇಲ್ದೆ ಯಾವ್ದಾರು ಇದಾರೆ, ಮಕ್ಳು ಇಲ್ದೆ ಯಾವ್ದಾರು ಇದಾರೆ, ಅನಾಥರು ಮಕ್ಳು ಬಿಟ್ಟು ಆಗಿದ್ದಾರೆ ತಂದೆ ತಾಯಿನಲ್ಲ, ಅವರೆಲ್ಲ ಏನೋ 100 ರೂಪಾಯಿ ಜೀವನ ಮಾಡಿ 100 ರೂಪಾಯಿ ಇಲ್ಲ 50 ರೂಪಾಯಿ ಉಳಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ತಮ್ಮ ಅಳಲನ್ನ ಮುಂದಿಟ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಒಬ್ರು ಮಹಿಳೆ ಹೇಳ್ತಿದ್ರು, ಡಿಗ್ರಿ ಹೋಲ್ಡರು, ನಾನೇನೋ ಶುರು ಮಾಡ್ತಿದ್ದೀನಿ ಅಂತ. ಅಂದ್ರೆ ಇವತ್ತು GBA ಮುಖ್ಯ ಆಗ್ತಿರು ಎಲ್ಲೋ ಒಂದ್ ಕಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ನಿರ್ಧಾರ ಮಾಡ್ಕೊಂಡ್ರ ಅಂತ, ಮೌಖಿಕವಾಗಿ ನಿಲ್ಲಿಸ್ತೀವಿ ತಾತ್ಕಾಲಿಕ ಅಂತ. ಒಂದಷ್ಟು ಎಡವಟ್ಟುಗಳಂತೂ ಆಗಿದ್ದಾವೆ. ಹೌದು. ಸೊ ಕೋರ್ಟ್ನ ಸೂಚನೆ ಮೇರೆಗೆ ನಾವೇನೋ ಮಾಡಕ್ ಹೊರಡ್ತೀವಿ ಅನ್ನೋದು, ಸಚಿವರು ಹೊಸದಾಗಿ ಬಂದಾಗ ನಾನೇನೋ ಮಾಡಿಸ್ಬಿಡ್ತೀನಿ, ತೋರಿಸ್ಬಿಡ್ತೀನಿ ನಿಮ್ಮನ್ನೆಲ್ಲ ಅನ್ನುವಂಥ ನಿಟ್ಟಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದು ಎಲ್ಲೋ ಒಂದು ಕಡೆ ತ್ವರಿತ ಮತ್ತು ಒಂದಷ್ಟು ಜೀರ್ಣ ಆಗದ ವ್ಯವಸ್ಥೆ ಇದು. ಹೌದು. ಇದು ತುಂಬ ಏನಾಗಿದೆ, ಜೀವನೋಪಾಯಕ್ಕಾಗಿ ಅಲ್ಲೇನೋ ಒಂದು ವ್ಯಾಪಾರದ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರನ್ನ ಏಕಾಏಕಿ ನೀವು ವಿತೌಟ್ ನೋಟಿಸ್ ಕಳಿಸೋದಿದೆಯಲ್ಲ, ಅವ್ರಿಗೆ ಏನೂ ಮಾಹಿತಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮಾಹಿತಿನೇ ಇಲ್ಲ, ನಮಗೊಂದು ನೋಟಿಸ್, ಒಂದು ಪತ್ರನೂ ಕೊಟ್ಟಿಲ್ಲ ನೀವು. ನಮಗೇನಾದ್ರೂ ಹೇಳಿದ್ರೆ, ಈಗ ಆ ತೆರವು ಕಾರ್ಯಾಚರಣೆಯಲ್ಲೇ ನೋಡ್ತಿರ್ಬೋದು ನೀವು, ಎಲ್ಲ ಕಿತ್ ಹಾಕ್ತಾ ಇದ್ರು. ಅರೆ ಅವ್ರು ದುಡ್ಡು ಕೊಟ್ಟು ಅವ್ರ ಸಂಪಾದನೆಯಲ್ಲಿ ಅವ್ರು ಇದು ಮಾಡಿರುವಂತದ್ದು, ಬೇಕಾಬಿಟ್ಟಿ ಬಂದು ಕೂತ್ಕೊಂಡಿರುವಂತವ್ರು ನೀವು, ನಿಮ್ಮನ್ನ ಕಿತ್ತಾಕ್ಬೇಕು ಅವ್ರು ಬಂದ್ರೆ. ಅವ್ರು ಆಕ್ಚುಲಿ ಹೇಳ್ತಾರೆ, ನಾವು ಮತದಾರರಿದ್ದೀವಿ, ನಮ್ಮಿಂದ ನೀವು ಬಂದುಬಿಟ್ಟಿದ್ದೀರಿ. ಅಲ್ಲಿ ಯಾರೋ ನಿನ್ನೆ ಭಾಳ ಚೆನ್ನಾಗಿ ಹೇಳಿದ್ರು, ನಾವು ಇದ್ದಲ್ಲಿಗೆ ನೀವು ಬರಬೇಕು, ನೀವು ಇದ್ದಲ್ಲಿಗೆ ನಾವು ಬರುವಂಥದ್ದಲ್ಲ ಅನ್ನುವಂಥ ಕಾನ್ಸೆಪ್ಟ್ ಯಾರೋ ಒಬ್ರು ಹೇಳ್ತಾ ಇದ್ರು. ಬೀದಿ ಬದಿ ವ್ಯಾಪಾರಿಗಳೇ ಇರಬಹುದು, ಆದರೆ ಅಲ್ಲೊಂದು ಜೀವನ ಇದೆ, ಅವರು ನಂಬಿಕೊಂಡು ಒಂದಷ್ಟು ವರ್ಗ ಇದೆ, ಜನ ಇದ್ದಾರೆ.
ಸೊ ಏಕಾಏಕಿ ನೀವು ಅವ್ರ ಎಲ್ಲ ದುಡಿಮೆನೂ ಕಿತ್ಕೊಂಡು ಅವರ ದುಡಿಮೆಗೋಸ್ಕರ ಅಲ್ಲಿ ಏನು ಮಾಡೋದಕ್ಕೋಸ್ಕರ ಒಂದಷ್ಟು ವ್ಯಾಪಾರಕ್ಕೋಸ್ಕರ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಬೀದಿಗೆ ಚೆಲ್ಲಿದ್ರಲ್ಲ, ಅದನ್ನೆಲ್ಲ ಕಟ್ಕೊಡೋರು ಯಾರು? ಏಕಾಏಕಿ ನೀವು ಬಂದ್ಬಿಟ್ಟು JCB ಇಳಿಸ್ತೀರಿ ಅಂತಂದ್ರೆ ಎಲ್ಲ ವ್ಯವಸ್ಥೆಗೂ ಅದೇ ರೀತಿ JCB ಇಳಿಸೋದಕ್ಕೆ ಆಗೋದಿಲ್ಲ ಕೈಯಲ್ಲಿ. ಎಷ್ಟು ಜನ ರಸ್ತೆಗೆ ಬಂದು ಇದು ಕಮರ್ಷಿಯಲ್ ಕಟ್ಟಡ ಕಟ್ಕೊಂಡಿದ್ದಾರೆ, ಅವ್ರಿಗೆ ಯಾಕೆ ಬಿಡದ JCB ನೀವು ಈ ಬಡವ್ರ ಮಗ್ಳಿಗೆ ಯಾಕೆ ಹೋಗ್ತೀರಿ? ಅವ್ರಿಗೆ ಮಾತ್ರ ನೀವು ಮಾಡುವಂಥದ್ದು ಏನಿದೆ ಅಂತ. ಇವತ್ತು ಅವ್ರ ಹೋರಾಟ ಒಂದು 6 ಸಂಸ್ಥೆಗಳು ಬಂದಿದ್ದಾವೆ, ಸಾವಿರಾರು ಜನ ಸೇರ್ಕೊಂಡ್ರು, ಅಲ್ಲಿಗೆ ಮುಖ್ಯ ಆಯುಕ್ತರು ಬರುವಂಥ ಪರಿಸ್ಥಿತಿ ಆಯಿತು. ಈ ಹಿಂದೆ ಇಷ್ಟು ಜನ ಹೋರಾಟ ಮಾಡ್ತಾ ಇದ್ರು, ಬೀದಿ ಬದಿಲಿ ನಿಂತ್ಕೊಂಡೆಲ್ಲ ಮಾತಾಡ್ತಾ ಇದ್ರು, ಆಗ ಈ ವ್ಯವಸ್ಥೆ ಅಡಿ ಬರಬೇಕು ಅಂತ ಮುಖ್ಯ ಆಯುಕ್ತರಿಗೆ ಅನಿಸ್ಲೇ ಇಲ್ಲ. ಇಲ್ಲಿ ಹೊಂದಾಣಿಕೆ ಕೊರತೆ ಇರೋದ್ರಿಂದನೇ ಇಂಥ ಕಾರ್ಯಾಚರಣೆಗಳು ಅರ್ಧಕ್ಕೆ ನಿಂತ್ಕೊಳ್ಳುವಂಥದ್ದು. 2000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಫುಟ್ಪಾತ್ನ ಕ್ಲೀನ್ ಮಾಡ್ತೀನಿ ಅಂತ ಹೋಗಿದ್ದೀವರು, ತೆರವು ಮಾಡ್ತೀನಿ ಅಂತ ಹೋಗಿದ್ದು, ಮಾಡಿರೋದು 300 ರಿಂದ 400 ಕಿಲೋಮೀಟ್ರು ಅಷ್ಟಕ್ಕೆ ಸೀಮಿತ ಆಗಿದೆ. ಈ ಅಷ್ಟೊಂದು ಕಿಲೋಮೀಟರ್ ಅಂದರೆ 1000 ಗಟ್ಟಲೆ 15,000 ಕಿಲೋಮೀಟರ್ ಇರುವಂಥದ್ದನ್ನು 2,000 ಕಿಲೋಮೀಟರ್ ಮೊದಲ ಆಯ್ಕೆ ಯಾವ ಮಾನದಂಡ ಅಡಿಯಲ್ಲಿ ಮಾಡ್ಕೊಂಡ್ರಿ ಅನ್ನುವಂಥದ್ದೇ ಮೊದಲು ಮಾಡ್ಕೋಬೇಕು. ಕೃಷ್ಣ ಬೈರೇಗೌಡರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಯಾವ ಮಾನದಂಡದ ಅಡಿಯಲ್ಲಿ ನಮ್ಮನ್ನು ತೆರವು ಮಾಡ್ತಾ ಇದ್ರಿ, ಬೇರೆಯವ್ರನ್ನ ಬಿಟ್ಟಿದ್ದೀರಿ? ಯಾಕೋಸ್ಕರ ಅವ್ರನ್ನ ಬಿಡಲಾಯಿತು? ಮೊದಲಿಗೆ ನಮ್ಮನ್ನು ಯಾಕೆ ಪರಿಗಣನೆ ಮಾಡ್ತಾ ಇದ್ದೀರಿ? ಇದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟು ಇಂಥ ದಿನಾಂಕದಂದು ನಾವು ನಿಮ್ಮ ಫುಟ್ಪಾತನ್ನು ತೆರವು ಮಾಡ್ತೀವಿ ಅನ್ನುವಂಥ ನೋಟಿಸ್ನೇನಾದ್ರು ಬಿಟ್ಟಿದ್ರೆ ಇವತ್ತು ಕೃಷ್ಣ ಬೈರೇಗೌಡರು ಕೂಡ ಪ್ರಶ್ನಾತೀತರ ಆಗ್ಬಿಡ್ತಾ ಇದ್ರು. ಇವತ್ತು ಮುಖ್ಯ ಆಯುಕ್ತರು ಹೋಗ್ಬಿಟ್ಟು ಇದನ್ನೇನೋ ಆಲಿಸೋದಂತೆ, ಅದಾದ್ಮೇಲೆ ನಾವು ತೆರವು ಕಾರ್ಯ ಸ್ಥಗಿತಗೊಳಿಸ್ತೀವಿ. ಹಂಗಾದ್ರೆ ಇಷ್ಟು ದಿನ ಈ 4 ದಿನದಲ್ಲಿ ಪರಿಪಾಟ್ಲಾಗಿದೆಯಲ್ಲ, ಯಾರಾದರೂ ಸತ್ತಿದ್ರೆ ಇರೋ ಒಂದು ಜೀವನೋಪಾಯ ಹೋಯ್ತು ಸ್ವಾಮಿ ನಂದು ಅಂತ ಹೇಳಿ ಅವರ ಬದುಕು ಅಂತ್ಯಗೊಳಿಸ್ಕೊಂಡಿದ್ರೆ ಯಾವ ಮುಖ್ಯ ಆಯುಕ್ತರು ಬರೋರು, ಯಾವ ಬೈರೇಗೌಡರು ಬಂದು ನಿಂತ್ಕೊಳ್ಳೋರು? ಅವರು ಅಕ್ರಮವಾಗೇ ಮಾಡಿದ್ದಿದ್ರೆ ಅದಕ್ಕೊಂದು ಕಾನೂನು ಇದೆ, ಅದರಡಿ ತಗೊಂಬನ್ನಿ. ಕಾನೂನು ಅಡಿಯಲ್ಲಿ ಅವ್ರಿಗೆ ಏನು ಕೊಡಬೇಕು ತಿಳಿ ಹೇಳಿ. ಎಲ್ಲದಕ್ಕೂ ಒಂದು ಮಾರ್ಗೋಪಾಯ ಅಂತ ಇದೆಯಲ್ಲ. ಏಕಾಏಕಿ ನೀವು JCB ಇಳಿಸೋದಕ್ಕೆ ಮತ್ತೆ ಉತ್ತರ ಪ್ರದೇಶದ ಯೋಗಿಗೂ ನೀವೇನೋ JCB ಸರ್ಕಾರ ಮತ್ತೆ ಕಾಂಗ್ರೆಸ್ ಅವರು ಅದನ್ನೇ ಮಾದರಿಯಾಗಿ ತಗೊಂಡಂಗಾಯ್ತಲ್ಲ. ಈಗ ತಗೊಂಬಂದು ಇಳಿಸಿದ್ರಲ್ಲ, ಅವ್ರನ್ನ ತಗೊಂಡು ತುಂಬ್ಕೊಂಡು ಹೋದ್ರಲ್ಲ. ಬಡವರ ಈ ಹೊಟ್ಟೆಪಾಡಿನಲ್ಲೂ ಕೂಡ ನಿಮ್ದೊಂದು ವ್ಯಾಪಾರೀಕರಣ ಆಯ್ತು. ನೀನೆ ತಗೊಂಡೋಗಿರೋದಕ್ಕೆಲ್ಲ ಲೆಕ್ಕಾಚಾರ ಇದಾವ? ಇದನ್ನೆಲ್ಲ ನೋಡ್ತಾ ಹೋದರೆ ಈ ಬೆಂಗಳೂರು ಬೀದಿ ಬದಿ ವ್ಯಾಪಾರಿಗಳು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅದು ಕಾನೂನು ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೋ ಅಥವಾ ಅದೊಂದು ತೆರವು ಕಾರ್ಯ ಆಗುತ್ತೋ ಅಥವಾ ಅವರು ಉಪರಸ್ತೆಗಳಿಗೆ ಹೋಗ್ತಾರೋ ಅದು ಆಮೇಲೆ ನೋಡೋಣ. ಬಟ್ ನೀವು ಮಾಡಿಕೊಂಡಿರುವ ಎಡವಟ್ಟು ಮತ್ತು ಹೊಂದಾಣಿಕೆಯ ಕೊರತೆ, ಶಾಸಕರ ಆದಿಯಾಗಿ ಅಲ್ಲಿರುವ ಮುಖಂಡರುಗಳಿಗೆ ತಮ್ಮ ಮತದಾರರನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಬರೀ ಕೃಷ್ಣ ಬೈರೇಗೌಡ ಏಕಾಏಕಿ ಅಂದುಕೊಂಡ ತಕ್ಷಣಕ್ಕೆ ಅಲ್ಲಿ ತೆರವು ಮಾಡಿದ್ರೆ ಹೌದು ವೋಟ್ ಬ್ಯಾಂಕ್ ಅದು. ನೀವು ವೋಟ್ ಬ್ಯಾಂಕ್ನ ಒಡೆದ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹೈಕಮಾಂಡ್ ಕೂಡ ಒಪ್ಪೋದಿಲ್ಲ. ಈಗೆಲ್ಲ ಚಾಟಿ ಬೀಸಿದ್ದಾರೆ, ಇವ್ರ ಅಳಲನ್ನ ಕೇಳ್ತಾ ಇದೀವಿ ಅನ್ನುವಂಥ ನಾಟಕಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಇವ್ರು ಮಾಡಲೇಬೇಕಾಗಿತ್ತು. ಈಗೇನು ಏಕಾಏಕಿ ನಿರ್ಧಾರಗಳನ್ನು ತಗೊಂಡು ಮಾಡಿದ್ರು, ಈ ಎಡವಟ್ಟಿಗೆ ಒಂದು ಈಗ ಬಿಡದಿದ್ದು ಆಗುತ್ತೆ ಹಿಂಗೇನೆ. ಅದನ್ನು ವಾಪಸ್ ಬೇರೆ ಕಡೆ ಕಣ್ಣು ಆಡಿಸ್ಲೇಬೇಕು. ಇವ್ರಿಗೆ ಬೇಕಾದ ಕಡೆ ತಗೊಂಡು ಹೋಗೋದಕ್ಕೆ ರೈತರು ಒಂದು ನೆಪ ಮಾಡ್ಕೋತಾರೆ. ಇವತ್ತು ಬಿಡದಿಯಿಂದ ತಗೊಂಡೋಗಿ ತನಗೆ ಬೇಕಾದಲ್ಲಿ ಹಾಕೊಂಡು ಆ ಯೋಜನೆಯನ್ನ ತ್ವರಿತವಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನೇನು ಬೇಕು ಆ ಯೋಜನೆಗೆ ಅಲ್ಲಿ ನುಂಗೋದಕ್ಕೆ, ನೀರು ಕುಡಿಯೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. KGF ಕಡೆ ಒಂದ್ ಕಣ್ಣು ಇಟ್ಟಿದ್ದಾರೆ ಆಲ್ರೆಡಿ. ಈಗಾಗಲೇ ಹೋಗಿರುತ್ತೆ ಅಲ್ಲಿಗೆ. ಇಲ್ಲೂ ಒಂದಷ್ಟು ಬೇರೆ ಬೇರೆ ಆದಾಯ ಬರುವಂಥದ್ದು. ಮತ್ತೆ ಇವರು ಈ ಯೋಜನೆಗಳನ್ನ ತರುವ ಹಂತದಲ್ಲಿ ಇರಬೇಕಾದ್ರೆ ಇವರು ಪೂರ್ವ ಯೋಜನೆ ಹೆಂಗಿರುತ್ತೆ ಅಂದ್ರೆ ಆ ಸುತ್ತಮುತ್ತಲು ಭಾಗದಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದಷ್ಟು ಜಮೀನುಗಳನ್ನ ಮೊದಲೇ ಹಾಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಇವರ ಯೋಜನೆಗಳನ್ನ ತಗೊಂಡೋಗೋದು ಈ ದುಪ್ಪಟ್ಟು ತ್ರಿಪ್ಪಟ್ಟು 3-4 ಪಟ್ಟು ಆಗುವಷ್ಟು ಜಮೀನು ಬೆಲೆ ಇರುತ್ತಲ್ಲ, ಆಗ ಮಾರ್ಕೊಂಡ್ಬಿಡೋದು. ವ್ಯವಸ್ಥಿತವಾದ ಯೋಜನೆಗಳು. ಇದು ಸರ್ಕಾರೇತರವಾಗಿ ಇವರು ಯೋಚನೆ ಮಾಡುವಂಥದ್ದು. ಸರ್ಕಾರಿ ಯೋಜನೆ ಅಡಿಯಲ್ಲಿ ಇವರು ಸರ್ಕಾರೇತರ ಯೋಜನೆಗಳು. ಇದನ್ನ ಯೋಜನೆ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು. ಕೃಷ್ಣ ಬೈರೇಗೌಡರು ಫುಟ್ಪಾತ್ನ ತೆರವು ಮಾಡಲೇಬೇಕು ಅಂತಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾಲಮಿತಿ ಹಾಕೊಂಡು ಅವರಿಗೊಂದು ಮಾಹಿತಿ ಅಡಿಯಲ್ಲಿ ತಂದು ಅವರಿಗೆ ಅರಿವು ಮೂಡಿಸಿ ನೀವು ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಬದುಕೋದಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಯಾವ ಕಾಲದಲ್ಲಿ ತಿದ್ದಿ ಹೇಳಿದಿರಿ? ಹೆಂಗೆ ಏಕಾಏಕಿ ಅವ್ರನ್ನ ಬೀದಿಗೆ ತಗೊಂಬಂದು ಬಿಡ್ತಾ ಇದ್ದೀರಿ? ಯಾರಿಗಾದರೂ ಜೀವನದಲ್ಲಿ ಅವ್ರ ಬದುಕಲ್ಲಿ ಏನಾದರೂ ಕೊಳ್ಳಿ ಬಿತ್ತು, ಯಾರು ಉತ್ತರದಾಯಿ ಇದಕ್ಕೆ? ಯಾರು ಕೊಡಬೇಕಾಗಿರೋದು? ಸರಿಯಾದ ಮಾಹಿತಿ ಇಲ್ಲದೆ ಇನ್ನೊಬ್ಬನ ಬದುಕನ್ನು ಕಿತ್ಕೊಳ್ಳೋದಕ್ಕೆ ನಿಮ್ಗೆ ಎಲ್ಲಿದೆ ಅವಕಾಶ ಕಾನೂನು ಅಡಿಯಲ್ಲಿ?
ಎಲ್ಲಿದೆ? ಯಾರು ಕೊಟ್ಟರು ನಿಮ್ಗೆ ಅವಕಾಶಗಳನ್ನ? ಇವತ್ತು ಮುಖ್ಯ ಆಯುಕ್ತರು ಹೋಗ್ಬಿಟ್ಟು ಈಗೇನು ಅವರು ಕಷ್ಟ ಆಲಿಸಿ ನಾವು ನೋಡ್ತೀವಿ, ತೆರವುಗೊಳಿಸೋ ಕಾರ್ಯನ ಸ್ಥಗಿತ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಇಲ್ಲಿ ಈ ಫುಟ್ಪಾತ್ ವ್ಯಾಪಾರಿಗಳಿಂದ ಕಿತ್ತು ತಿಂತವಲ್ಲ, ಇವರಿಗಲ್ಲಿ ತೆರವು ಮಾಡಿಸೋದಕ್ಕೆ ಅವರಿಗೂ ಕೂಡ ಇಷ್ಟ ಇಲ್ಲ. ತಮ್ಮ ಮಂತ್ಲಿ ಆದಾಯಕ್ಕೆ ಕೊಳ್ಳೆ ಇಟ್ಕೊಳ್ಳೋದಕ್ಕೆ ಯಾರಿಗೆ ಇಷ್ಟ ಇದೆ? GBA ಅಧಿಕಾರಿಗಳಲ್ಲಿ, ಅವರ ಸಿಬ್ಬಂದಿಗಳಲ್ಲಿ ಎಷ್ಟು ಜನ ಈ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ? ಅವರ ಆದಾಯ ಎಷ್ಟು? ತಿಂಗಳ ಇವ್ರ ಹತ್ರ ವಸೂಲಿ ಎಷ್ಟು? ಠಾಣೆಗಳಿಗೆ ಎಷ್ಟು ಹೋಗುತ್ತೆ ವಸೂಲಿ? ಈ ಫುಟ್ಪಾತ್ ವ್ಯಾಪಾರಿಗಳು 10 ಗಂಟೆ 11 ಗಂಟೆ ಈ 10 ಗಂಟೆ ನಂತರದಲ್ಲಿ ವ್ಯಾಪಾರ ಮಾಡಬೇಕಂದ್ರೆ ಇವ್ರಿಗೆ ಎಷ್ಟು ಕೊಡಬೇಕು? ವಸೂಲಿ ಮಾಡ್ಕೊಂಡು ಹೋಗೋರು ಯಾರು? ಅವರೆಲ್ಲ ಬಿಟ್ಟುಬಿಡ್ತಾರ? ಕೃಷ್ಣ ಬೈರೇಗೌಡರ ಮಾತಿಗೆಲ್ಲ ಇದು ಮಾಡ್ಬಿಡ್ತಾರ? ನಾಟಕದ ಒಂದು ಟೀಸರ್ ಬಿಟ್ಟರು ಜನಗಳನ್ನ ರುಚಿಗೆಬ್ಸುವಂತ ಪ್ರಯತ್ನ ಆಗುತ್ತೆ. ಅವರ ನಿಜವಾಗ್ಲೂ ಅವರ ಕಷ್ಟದಲ್ಲಿರುವವರ ಜೊತೆಗೆ ಒಂದಷ್ಟು ನಾಟಕದ ತಂಡ ಬಂದು ಸೇರ್ಕೊಳ್ಳುತ್ತೆ. ಈ ರೀತಿ ಆಲಿಸೋದು ಇನ್ನೊಂದು ಮತ್ತೊಂದು ಎಲ್ಲ ಆಗಿ ಮುಖ್ಯ ಆಯುಕ್ತರ ಇದ್ರ ಅಡಿಯಲ್ಲಿ ಬಂದು ಇಲ್ಲ ಜನ ರೋಚಿಗೆದ್ದಿದ್ದಾರೆ, ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನ ಮುಂದುವರ್ಸೋದಕ್ಕಾಗೋದಿಲ್ಲ, ಮೊಟಕುಗೊಳಿಸ್ತೀವಿ ಅಂತ ಹಂಗೇ ಬದಿಗೆ ಸರ್ಕೊಂಡ್ಬಿಡ್ತಾರೆ. ಇದು ಒಂದು ಹೊಂದಾಣಿಕೆಯ ರಾಜಕೀಯ. ನಾನು ಚೂಟದಂತೆ ಮಾಡ್ತೀನಿ, ನಿನ್ನ ಅತ್ತಂತೆ ಮಾಡುವ ಕಾನ್ಸೆಪ್ಟ್ ಅಲ್ಲಿ ತಗೊಂಡ್ಬಂದಿರುವಂಥದ್ದು. ಸ್ಥಳೀಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಈ ವ್ಯವಸ್ಥೆ ಅಡಿ ತರೋದಕ್ಕೆ ಇಷ್ಟ ಇಲ್ಲ. ಜನರ ಬದುಕನ್ನ ಬೀದಿಗೆ ತರಬೇಡಿ ಅನ್ನೋದು ಕಾನೂನು ಅಡಿಯಲ್ಲೂ ಕೂಡ ಹೋಗಬಹುದು. ಆದ್ರೆ ಇವ್ರಿಗೆ ಯಾರಿಗೂ ಕೂಡ ಅಂದ್ರೆ ಅವರ ನಾಟಕದ ಅಡಿಯಲ್ಲೇ ಇವ್ರು ಬದುಕಬೇಕಾಗಿದೆ, ಅವ್ರ ಬದುಕಲ್ಲೇ ಇವ್ರೊಂದು ಬದುಕು ಕಂಡುಕೋಬೇಕಷ್ಟೇ. ಇದೊಂದು ಸಪೋರ್ಟಿವ್ ಹ್ಯಾಂಡ್ಗಳು ಇವ್ರಿಗೆಲ್ಲ. ಅವ್ರಿಗೊಂದು ಆದಾಯಕ್ಕೆ ಮೂಲ. ಸರ್ಕಾರ ನಂಬ್ಕೊಂಡು ಎಷ್ಟು ಜನ ಬದುಕ್ತಾ ಇದ್ದಾರೆ? ಸರ್ಕಾರೇತರವಾಗಿ ಈ ರೀತಿ ಆದಾಯಗಳನ್ನು ಸೃಷ್ಟಿ ಮಾಡಿಕೊಂಡೇ ಒಂದಷ್ಟು ಹೆಗ್ಗಣಗಳಿರುವಂತ ಸರ್ಕಾರದ ಅಡಿಯಲ್ಲಿ ಇರುವಂಥ ಹೆಗ್ಗಣಗಳು. ಸೊ ಅವರಿಗೆ ಯಾರಿಗೂ ಇಷ್ಟ ಇಲ್ಲ. ಹಂಗಾಗಿ ಇದು ತಾತ್ಕಾಲಿಕವೋ ಅಥವಾ ಪರ್ಮನೆಂಟೋ ಒಟ್ಟು ಸ್ಥಗಿತ ಆಗಲೇಬೇಕಾಗಿತ್ತು. ಆಗುವ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಆಗುತ್ತೆ. ಅಂದ್ರೆ ಒಂದು ಸರ್ ನಾ ಗಮನಿಸ್ತಿದ್ವಿ, ಈ ತೆರವು ಕಾರ್ಯಾಚರಣೆ ಮಾಡೋಕೆ ಬಂದಾಗ ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶ ಬರೋಕ್ಕೂ ಫುಲ್ ಅಲರ್ಟ್ ಆದ್ರು. GB ಅಧಿಕಾರಿಗಳು ಬಂದ್ರು, EE ಸೇರಿದಂತೆ ಇತರ ಅಧಿಕಾರಿಗಳು ಬಂದ್ರು, ಬೆಸ್ಕಾಂ ಅವ್ರನ್ನ ಕರ್ಕೊಂಡ್ಬಂದ್ರು, 2 ಟ್ರ್ಯಾಕ್ಟರ್ ಕರ್ಕೊಂಡ್ಬಂದ್ರು, JCB ತಂದ್ರು, ತರಾತುರಿಯಲ್ಲಿ ಕಿತ್ತು ಬಿಸಾಕಿ ತುಂಬ್ಕೊಂಡು ಹೋಗೋಕೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು, ಎಷ್ಟು ಆಕ್ಟಿವ್ ಆಗಿದ್ರು. ಅದೇ ರಸ್ತೆ ಗುಂಡಿ ವಿಚಾರ ಬಂದಾಗ ಒಂದು ದಿನ ಆಚೆ ಬಂದಿಲ್ಲ. ವಿಪಕ್ಷದವ್ರು ಬಂದ್ರು, ದೋಣಿ ಬಿಟ್ಟು ಹೋದ್ರು. ಇವ್ರು ಯಾರೋ ರಾತ್ರಿ ಟಾರ್ಚ್ ಹಿಡ್ಕೊಂಡು ಬಂದು ಸಚಿವರು ಓಡಾಡ್ತಿದ್ದಾರೆ. ಅಂದ್ರೆ ಇವ್ರ ಹಿತಾಸಕ್ತಿ ಯಾವ್ದ್ರಲ್ಲಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಿದೆ. ಜನರನ್ನ ಕಿತ್ತು ತಿನ್ನಬೇಕು ಅಂತಂದ್ರೆ ನಾವೆಲ್ಲ ರಣಹದ್ದುಗಳು ಅನ್ನುವಂಥ ನಿಟ್ಟಲ್ಲಿ ತೋರಿಸ್ಕೊಂಡ್ರು ಅಷ್ಟೇ. ನೀವು ಕಿತ್ತು ತಿನ್ನೋದೇನಾದ್ರೂ ಇಟ್ಟಿದ್ರೆ ನಾವು ಗುಂಪಾಗಿ ಬಂದು ಕಿತ್ಕೊಂಡು ತಿಂದ್ಕೊಂಡು ಹೋಗ್ಬಿಡ್ತೀವಿ ನಿಮ್ಮನ್ನ. ಆದ್ರೆ ಜನೋಪಯೋಗಿಯಾಗಿ ನಾವು ನಿಮ್ಮಿಂದ ಏನ್ ಇವತ್ತು ಅನುಭವಿಸ್ತಾ ಇದೀವಲ್ಲ, ಇದರ ಋಣಭಾರ ತೀರ್ಸೋದಕ್ಕೆ ಏನಾದ್ರು ಅವಕಾಶ ಸಿಕ್ತು ಅಂದ್ರೆ ನಾವು ಬರೋದಿಲ್ಲ. ನನಗದ್ರ ಅನಿವಾರ್ಯತೆ ಇಲ್ಲ. ನಾವು ಯಾರು ಅದಕ್ಕೋಸ್ಕರ ನಿಮ್ಮಿಂದ ಆಯ್ಕೆ ಆಗಿದ್ದಲ್ಲ, ಅಥವಾ ನಾವು ಸರ್ಕಾರಿ ನೌಕರಿಗೆ ಸೇರ್ಕೊಂಡಿದ್ದಲ್ಲ. ಇವರೆಲ್ಲ ಏನು ಮಾಡಿದ್ದಾರೆ? ಯಾರೋ ಒಬ್ಬರ ಆಣತಿಯ ಮೇರೆಗೆ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮಾತ್ರ ಮಾಡಿದ್ದಾರೆ. ಒಂದಷ್ಟು ದಿನ ಇವರ ಋಣದಲ್ಲೂ ಇದ್ದಾರೆ ಅವರು. ಇವ್ರು ಋಣದಲ್ಲೂ ಇದ್ದಾರೆ. ನೀವು ಹೇಳ್ದಂಗೆ ಎಲ್ಲ ದಂಡು ಕಟ್ಕೊಂಡು ಬಂದರು. ಇಲ್ಲೆಲ್ಲೋ ಮರ ಬೀಳ್ತಾ ಇದೆ, ಇಲ್ಲೆಲ್ಲೋ ಕರೆಂಟ್ ಸರಿ ಇಲ್ಲ, ಇಲ್ಲೆಲ್ಲೋ ಮೋರಿ ಕಟ್ಕೊಂಡಿದೆ, ಬರ್ಲಿ ನೋಡೋಣ ದಂಡುಗಟ್ಲೆ. ಇವ್ರನ್ನ ಎಲ್ಲಾದ್ರೂ ಹುಡ್ಕೊಂಡು ಹೋಗ್ಬೇಕು ನೀವು. ಕಂಪ್ಲೇಂಟ್ ಮಾಡಿ ಅಲ್ಲಿ ಯಾರೋ AEಗಳು, AEಗಳು ಇವ್ರನ್ನೆಲ್ಲ ಹುಡುಕಬೇಕು. ಕೆಲವು ಫೋನ್ಗಳು ರಿಸೀವ್ ಮಾಡಲ್ಲ ಇವು. ಹೌದು, ಏನು ದಂಡು ಕಟ್ಕೊಂಡು ಬಂದಿದ್ದು ಎಲ್ಲ ಟ್ರ್ಯಾಕ್ಟ್ರು, ನೀವು ಹೇಳ್ದಂಗೆ JCB ಎಲ್ಲವೂ ಮಾರ್ಷಲ್ಗಳು ಬೇರೆ ಬಂದು ಬಿಟ್ಟಿದ್ರು. ಯಾಕಂದ್ರೆ ಅವ್ರು ಬ್ರಿಟಿಷ್ ಆಗ್ತಾ ಇದಾರೆ. ಅವರು ಅದಕ್ಕೋಸ್ಕರ ಅವ್ರ ಮೇಲ್ಗಡೆ ಒಂದಷ್ಟು ಕೋಟಿಗಟ್ಟಲೆ ಹಣ ಸುರಿತಾ ಇದ್ದಾರೆ. ಅವ್ರ ಕರದಲ್ಲಿ ಬರಲೇಬೇಕು. ಸೊ ಇರುವ ಈ ಸೇವಕರನ್ನೆಲ್ಲ ಸೇರ್ಕೊಂಡ್ಬಂದ್ಬಿಟ್ಟು ಇದೊಂಥರ ಭಕ್ಷಕರ ವ್ಯವಸ್ಥೆ ಮಾಡಿಕೊಂಡು ಈ ಫುಟ್ಪಾತ್ ವ್ಯಾಪಾರಿಗಳ ಈ ಬದುಕನ್ನ ಕಿತ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿರುವಂಥದ್ದು. ವ್ಯಾಪಾರ ಮಾಡಿ ಅನ್ನೋದು ಉದ್ದೇಶ ಅಲ್ಲ. ಸರಿಯಾಗಿ ಮಾಡಲಿಲ್ವಾ, ಕಾನೂನು ಅಡಿಯಲ್ಲಿ ಅವ್ರಿಗೆ ತಿದ್ದಿ ಹೇಳೋ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದೇ ವಾದ ಇಲ್ಲಿ. ಹೌದು, ನೀವು ಸರಿಯಾಗಿ ಅವ್ರಿಗೆ ತಿಳಿ ಹೇಳಿ ತಿದ್ದಿ ಒಂದು ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಸರ್ಕಾರವಾಗಿ ನೀವು ಒಂದು ನೈತಿಕವಾಗಿ ಉಳಿಸ್ಕೋಬೋದಾಗಿತ್ತು. ಆದ್ರೆ ನಿಮ್ಮಲ್ಲಿ ನೈತಿಕತೆನೇ ಇಲ್ಲ. ಅವರನ್ನ ಇಷ್ಟು ದಿನ ಅಲ್ಲಿ ಇರೋದಕ್ಕೆ ಬಿಟ್ಟು ಎಲ್ಲರೂ ಪ್ರಶ್ನೆನೇ ಅದೇನೆ. ಸ್ವಾಮಿ, ನೀವು ಸ್ವನಿಧಿ ಅಡಿಯಲ್ಲಿ, ಪ್ರಧಾನಮಂತ್ರಿಗಳ ಸ್ವನಿಧಿ ಅಡಿಯಲ್ಲಿ ನಮಗೆ ಸಾಲ ಕೊಟ್ಟಿದ್ದೀರಿ, ನಮಗೊಂದು ನೋಂದಣಿ ಮಾಡಿಕೊಟ್ಟಿದ್ದೀರಿ. ಇದೇ GBA ಅಧಿಕಾರಿಗಳೇ ಅಂದ್ರೆ BBMP ಅಧಿಕಾರಿಗಳೇ ಎಲ್ಲರ ಇದರಲ್ಲಿ ಬಂದಿದ್ರಿ. ಮಾರುಕಟ್ಟೆ ಸಮಿತಿ ಬರುತ್ತೆ, ನಮಗೊಂದು ನೀತಿ ನಿಯಮ ಹಾಕೊಟ್ಟಿದೆ. ಬೊಮ್ಮಾಯಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಈ ಸ್ವನಿಧಿ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದ್ರು. ಇವರದ್ದೇ ಸರ್ಕಾರ ಮೇಲಿತ್ತು, ಇವ್ರು ಬಂದು ಯೋಜನೆ ಅಡಿ ತಂದ್ವಿ ಅನ್ನುವಂಥದಕ್ಕೋಸ್ಕರ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಎಲ್ಲ ಮಾಡ್ಕೋತಾರೆ. ಆ ಸಕ್ಸಸ್ ಮೀಟ್ ಅಡಿ ಬಂದವರು ಆಮೇಲೆ ಈಗ ಕಾಂಗ್ರೆಸ್ ಅಡಿಯಲ್ಲೂ ಒಂದಷ್ಟು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾಗ, ನಗರ ಅಭಿವೃದ್ಧಿ ಸಚಿವರಾಗಿದ್ದಾಗ ಒಂದಷ್ಟು ಮಾಡಿದ್ರು. ಹಾಗಾದ್ರೆ ಆ ಸಮಯಕ್ಕೆ ಇಲ್ಲದೆ ಇರೋ ಬುದ್ಧಿ ಇದು ಯಾವಾಗ ಬಂದ್ಬಿಡುತ್ತೆ? ಅವರನ್ನ ಆಯ್ಕೆ ಮಾಡೋದು ನೀವೇ, ಅವ್ರನ್ನ ಸುರಕ್ಷಿತವಾಗಿ ಇಡ್ತೀನಿ ಅನ್ನೋದು ನೀವೇ. ಈಗ ಅವ್ರು ಸರಿ ಇಲ್ಲ, ಬದಿಗೆ ಕರ್ಕೊಂಡ್ಬರ್ತೀನಿ ಅನ್ನೋದು ನೀವೇ. ಸೊ ನಿಮ್ಮಲ್ಲೇ ದ್ವಂದ್ವ ಇದೆ. ಒಬ್ಬ ಸಚಿವರು ಒಂದು ಮಾತಾಡಿದ್ರೆ ಇನ್ನೊಬ್ಬರು ಸಚಿವರು ಇನ್ನೊಂದು ಮಾತಾಡ್ತಾ ಇದ್ದಾರೆ. ಸೊ ಇದು ಈ ಹೊಂದಾಣಿಕೆಯ ಕೊರತೆಯಿಂದನೇ ಆಗಿರೋದು. ಹಂಗೇನೆ ನನ್ನನ್ನ
ನನ್ನನ್ನು ಕಿತ್ತು ಕೊಟ್ಟಿದ್ದೀರಲ್ವಾ ನನಗೆ ಅಧಿಕಾರ, ಒಬ್ಬ ಸಚಿವನಿಗೆ ಹೌದು, ನನಗೆ ಒಂದಷ್ಟು ಕಿತ್ತು ಕೊಟ್ಟಿದ್ದೀರಲ್ವಾ, ಇರೋದ್ರಲ್ಲಿ ನಾನು ಹೆಂಗೆ ಮಾಡಿ ತೋರಿಸ್ತೀನಿ ನೋಡಿ ಅನ್ನುವಂಥ ಒಬ್ಬ ಸಚಿವ ಆದರೆ, ಕಿತ್ಕೊಂಡಾದ ಮೇಲೂ ನೀವೇನು ಮಾಡೋಕ್ಕಾಗತ್ತಪ್ಪ ಅನ್ನುವಂಥದ್ದು ಇನ್ನೊಬ್ರದ್ದೇನೋ ಆದ ಲೆಕ್ಕಾಚಾರ ಇದ್ದಂಗಿದೆ. ಸೊ ಈ ಲೆಕ್ಕಾಚಾರದ ಅಡಿಯಲ್ಲಿ ಸಾಯ್ತಾ ಇರೋದು ಬೀದಿ ಬದಿ ವ್ಯಾಪಾರಿಗಳು. ನಿಮ್ಮ ಗೋಜಲು ಗೊಂದಲಗಳನ್ನು ಸರಿಪಡಿಸಿ ಆ ಜನಜೀವನದತ್ತ ಬನ್ನಿ ಸ್ವಾಮಿ. ಅವರು ಆಲ್ರೆಡಿ ಸೋತು ಸುಣ್ಣ ಆಗಿರುವಂಥವ್ರು. ಯಾರೋ ಹೇಳ್ತಾ ಇದ್ರು, ಮುಸ್ಲಿಂ ಮಹಿಳೆ ಯಾರೋ 25 ವರ್ಷ ಇವ್ರಿಗೆ ಓಟ್ ಹಾಕಿದ್ವಿ. ಹೌದು, ಅಲ್ಲ ಆದರೆ ಹೇಳುವಂಗಿಲ್ಲ. ಆದ್ರೂ ಕೂಡ ಅಂದರೆ ಅವರ ಏನು ಪಕ್ಷ ನಿಷ್ಠೆ ನೋಡ್ರಿ. ಇಷ್ಟು ವರ್ಷ ನಾವು ನಿಮಗಾಗೆ ಮತ ಹಾಕಿದ್ರಿ, ಇವತ್ತು ನಮ್ಮನ್ನು ಬೀದಿಗೆ ತಂದು ನಿಲ್ಸ್ಕೊಂಡ್ಬಿಟ್ರಿ ಮತ್ತೆ ಅಂತ ಕೈ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ. ಇವರು ಕೊಡೋದೇ ಕೈ ಅನ್ನೋದಕ್ಕೆ ಕೆಲ ಕಡೆ ತೋರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರ ಎಲ್ಲ ಯೋಜನೆಗಳನ್ನು ಲೆಕ್ಕ ಹಾಕೊಂಡ್ರೆ ಇದೊಂಥರ ಅಡ್ಡಾದಿಡ್ಡಿ ಯೋಜನೆ. ಇದು ಇತ್ತೀಚೆಗೆ ಅವ್ರು ತಗೊಳ್ತಾ ಇರೋ ಕೆಲವು ನಿರ್ಧಾರಗಳು, ನಿಲುವುಗಳೆಲ್ಲ ಏನಿದಾವೆ, ಇದು ನಿಲ್ಲುತ್ತೆ ಅಂತ ಮೊದಲೇ ಗೊತ್ತಿರುತ್ತೆ. ಹೌದು, ಈ ಶುರು ಆದಾಗಲೇ ಈ ಪುಟಪಾತ್ ಅವ್ರನ್ನ ಎದುರಾಕೊಳ್ಳೋಕ್ಕಾಗತ್ತಾ ಅನ್ನುವಂಥ ಕಾನ್ಸೆಪ್ಟೇ ಇತ್ತು. ಈಗ ಅದರ ಒಂದು ಅರಿವು ಆದಂಗಿದೆ. ಈ ಎಡವಟ್ಟುಗಳನ್ನು ಶುರು ಮಾಡೋದಕ್ಕಿಂತ ಮೊದಲನೇ ತಿಳಿ ಹೇಳೋದಕ್ಕಾದ್ರೆ ಒಂದು ಸಲಹಾ ಸಮಿತಿ ಅಂತ ಇಟ್ಕೊಳ್ಳೋದು ಇಟ್ಕೋಬೇಕು. ಹೌದು, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.